ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಸೆಷನಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಥವಾ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ವರ್ಲ್ಡಲ್ಲಿ 100% ಜನಗಳು ಬ್ರೌಸರ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಮಿನಿಮಮ್ 50% ಯೂಸರ್ಸ್ಗೆ ಈ ಒಂದು ವೆಬ್ಸೈಟ್ ಗೊತ್ತು. ಅರ್ಥ ಆಯ್ತಾ? 50% ಯೂಸರ್ಸ್ಗೆ ಇಡೀ ವರ್ಲ್ಡಲ್ಲಿ ಗೊತ್ತು ಅನ್ನೋ ಥರ ಆದರೆ ಈ ಒಂದು ವೆಬ್ಸೈಟು ತುಂಬಾ ಲುಕ್ ಆ್ಯಂಡ್ ಫೀಲ್ ಆಗ್ಬೋದು. ಪ್ರತಿಯೊಂದು ಚೆನ್ನಾಗಿದೆಯಾ? ಖಂಡಿತ ಇಲ್ಲ. ಅಂದರೆ ಚೆನ್ನಾಗಿಲ್ಲ ಅಂತಲ್ಲ, ಇಡೀ ವರ್ಲ್ಡಲ್ಲಿ ಅಡ್ವಾನ್ಸ್ ಅಪ್ಲಿಕೇಶನ್ ಯಾವ ರೀತಿ ಕಾಣುತ್ತೆ ಆ ರೀತಿ ಇಲ್ಲ. ಬಟ್ ಇಡೀ ವರ್ಲ್ಡಲ್ಲಿ ತುಂಬ ಸಿಂಪಲ್ ಆಗಿರೋಂಥ ಸಿಂಪಲ್ ಅಪ್ಲಿಕೇಶನ್ ಅಂತಂದರೆ ಇದು. ಯಾವುದಿದು ಅಪ್ಲಿಕೇಶನ್, ಯಾವುದಿದು ವೆಬ್ಸೈಟ್ ಅಂತ ಹೇಳೋದಾದರೆ ಗೂಗಲ್ ವೆಬ್ಸೈಟ್. ಸೊ ಈ ಗೂಗಲ್ ವೆಬ್ಸೈಟ್ ಏನಿದೆಯಲ್ಲ, ಇದರಲ್ಲಿ ಇದೊಂದು ಸರ್ಚ್ ಬಾರು ಇದ್ರದ್ದು ಕೀ ಫೀಚರ್. ಗೂಗಲ್ ಅನ್ನೋದು ಒಂದು ಸರ್ಚ್ ಇಂಜಿನ್, ಆಯ್ತಾ? ಅದರಲ್ಲಿ ಇದೊಂದು ಸರ್ಚ್ ಬಾರ್ ಇದೆಯಲ್ಲ, ಇದು ಸರ್ಚ್ ಬಾರ್ ನಮ್ಗೆ ಏನಂದ್ರೆ ಕೀ ಫೀಚರ್. ಇದಲ್ದೇನೆ ಇದಾದ್ಮೇಲೆ ಗೂಗಲ್ ಫೋಟೋಸ್ ಆಯಿತು, ಮ್ಯಾಪ್ ಆಯಿತು, ಆಯ್ತಾ? ಈ ಥರ ತುಂಬ ಬಂದಿದೆ, ಆಯ್ತಾ? ಅದರಲ್ಲಿ AI ಟೂಲ್ ಕೂಡ ಬಂದಿದೆ, ಜೆಮಿನಿ ಅಂತ, ಆಯ್ತಾ? ಬಟ್ ಇನಿಷಿಯಲಿ ಸ್ಟಾರ್ಟ್ ಆಗಿದ್ದಲ್ಲಿ ಇದೊಂದು ಸರ್ಚ್ ಬಾರ್ ಇಂದ, ಆಯ್ತಾ? ಸೊ ಈ ಒಂದು ಸರ್ಚ್ ಬಾರ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನೇನ್ ಮಾಡ್ತಾ ಇದ್ದೀನಿ, ಮಾತಾಡೋಕೆ ಮುಂಚೆ ನೆಟ್ವರ್ಕ್ ಟ್ಯಾಬ್ನ ಓಪನ್ ಮಾಡ್ತಾ ಇದ್ದೀನಿ. ಯಾಕೆ? ವಿತ್ ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ನಾವು ಯಾವುದೇ ಒಂದು ಇನ್ಪುಟ್ ಫೀಲ್ಡ್ ಅಲ್ಲಿ, ಇದು ಇನ್ಪುಟ್ ಫೀಲ್ಡ್, ಸರ್ಚ್ ಬಾರ್ ಒಂದು ಇನ್ಪುಟ್ ಫೀಲ್ಡ್. ಇಲ್ಲಿ ಏನಾಗುತ್ತೆ, ನಾವು ಯಾವುದೇ ಒಂದು ಕೀ ಪ್ರೆಸ್ ನಾವು ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಕೀ ಪ್ರೆಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಗೂಗಲ್ ಅಲ್ಲಿ ಸರ್ಚ್ ಆಗುತ್ತೆ. ನಾನೇನ್ ಮಾಡ್ತಿದ್ದೀನಿ, YOUT ಅಂತ ಸರ್ಚ್ ಮಾಡ್ತಾ ಇದ್ದಂಗೆ ನಂಗೆ ಏನಾಗುತ್ತೆ, ಇಲ್ಲಿ ಒಂದು 4 API ಟ್ರಿಗರ್ ಆಗ್ತಾ ಇದೆ. ಯಾವ್ದಿದು APIs ಅಂತ ಹೇಳೋದಾದ್ರೆ, ನಾನು ಇಲ್ಲಿ ಫಿಲ್ಟರ್ ಮಾಡ್ತೀನಿ, ಸರ್ಚ್ ಅಂತ ಫಿಲ್ಟರ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟು API ಟ್ರಿಗರ್ ಆಗಿದೆ. ಯಾವ್ದಿದು API ಅಂತ ಹೇಳೋದಾದ್ರೆ, ನಾನು ಪ್ರತಿ ಸಲ ಕೀ ಪ್ರೆಸ್ ಮಾಡ್ದಂಗೆ ಗೂಗಲ್ ಸರ್ವರ್ಗೆ ಹೋಗಿ ಆ ಕೀವರ್ಡ್ ರಿಲೇಟೆಡ್ ನನ್ಗೆ ಏನೆಲ್ಲ ಡೇಟಾ ಸಿಗುತ್ತೆ ಗೂಗಲ್ಗೆ, ಅದಷ್ಟು ಡೇಟಾನ ತಗೊಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಈಗ ನಾನು 4 ಸಲ ಅಥವಾ 5 ಸಲ ಪ್ರೆಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಸಿ ಅನ್ನೋದೇನಿದೆಯಲ್ಲ, ಈ ಸಿ ಅನ್ನೋದೇ ಕ್ಯೂ ಅನ್ನೋದೇನಿದೆಯಲ್ಲ, ಈ ಕ್ಯೂ ಅನ್ನೋದೇನೋ ಸರ್ಚ್ ಕೀವರ್ಡ್, ಆಯ್ತಾ? ನಾನು ಫಸ್ಟ್ ಟೈಮ್ Y ಪ್ರೆಸ್ ಮಾಡಿದೆ, ಆದ್ಮೇಲೆ YO ಪ್ರೆಸ್ ಮಾಡಿದೆ, ಆಮೇಲೆ YOU ಪ್ರೆಸ್ ಮಾಡಿದೆ, YOUT ಅಂತ ಪ್ರೆಸ್ ಮಾಡಿದ್ದೀನಿ. ಪ್ರತಿ ಸಲ ನಾನು ಕೀ ಪ್ರೆಸ್ ಮಾಡ್ದಂಗೆ ಏನಾಗ್ತಾ ಇರುತ್ತೆ, ಸರ್ವರ್ಗೆ ಹೋಗುತ್ತೆ, ರಿಕ್ವೆಸ್ಟ್ ತಗೊಂಡೋಗುತ್ತೆ, ಆ ಕಡೆಯಿಂದ ರೆಸ್ಪಾನ್ಸ್ ತಗೊಂಡ್ಬರುತ್ತೆ, ನಂಗೆ ಡಿಸ್ಪ್ಲೇ ಮಾಡುತ್ತೆ, ಸಜೆಷನ್ಸ್ ನಂಗೆ ತೋರಿಸ್ತಾ ಇರುತ್ತೆ. ಅಸ್ಯೂಮ್ ಮಾಡಿ ಅಟ್ ಎ ಟೈಮ್ ಮಿನಿಮಮ್ 1 ಕೋಟಿ ಜನ ಯಾವುದೋ ಒಂದು ವರ್ಡ್ನ ಸರ್ಚ್ ಮಾಡ್ತಾರೆ, ಯಾವುದಾದ್ರೂ ಸರಿ ವರ್ಡ್ನ ಸರ್ಚ್ ಮಾಡ್ತಾರೆ. ಒಂದು ವರ್ಡ್ ಅಲ್ಲಿ ಮಿನಿಮಮ್ ಅಂತಂದ್ರೆ 4 ರಿಂದ 5 ಲೆಟರ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸೊ 5 ಲೆಟರ್ನ 1 ಕೋಟಿ ಜನ ಟೈಪ್ ಮಾಡ್ತಾ ಇದ್ದಾರೆ ಅಂದ್ರೆ 5 ಕೋಟಿ ಸಲ ರಿಕ್ವೆಸ್ಟ್ ತಗೊಂಡೋಗುತ್ತೆ ಸರ್ವರ್ಗೆ, ಅಲ್ಲಿಂದ ರೆಸ್ಪಾನ್ಸ್ ತಗೊಂಡು ಬರುತ್ತೆ. ಆಯ್ತಾ? ಅರ್ಥ ಆಯ್ತಾ? ಇದನ್ನ ನಾವು ಯಾವ ರೀತಿ ಆಪ್ಟಿಮೈಸ್ ಮಾಡ್ಬೋದು? ಇದೊಂದೇ ಕಡೆ ಅಲ್ಲ, ಆಲ್ಮೋಸ್ಟ್ ಇವಾಗ ಏನು ಅಂತಂದ್ರೆ ಎಲ್ಲ ಕಡೆ ಸರ್ಚ್ ಮಾಡುವಾಗ ಆಪ್ಟಿಮೈಸ್ ಮಾಡೇ ಮಾಡ್ತಾರೆ. ಯಾಕೆ? ಪ್ರತಿಯೊಂದು ಕೀ ಪ್ರೆಸ್ ಅಲ್ಲಿ ನಾವು API ನ ಹಿಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಸ್ಲೋ ಆಗುತ್ತೆ, ಅಥವಾ ಅಷ್ಟು ಆಪ್ಟಿಮೈಸ್ಡ್ ಕೋಡ್ ಅಲ್ಲ ಅದು. ಸೊ ನಾನು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದು ಸರ್ಚ್ ಆಪ್ಟಿಮೈಸೇಷನ್ ಬಗ್ಗೆ. ಯಾವ ರೀತಿ ಮಾಡ್ಬೋದು? 2 ರೀತಿ ಮಾಡ್ಬೋದು. ಒಂದು ಡಿಬೌನ್ಸಿಂಗ್ ಅನ್ನೋ ಒಂದು ಮೆಥಡ್ ಮಾಡ್ಬೋದು. ತುಂಬಾ ಕಡೆ ಯೂಸ್ ಮಾಡೋದು ಅದೇನೆ. ಈಗ ನಾನು ಯಾವುದೇ ಅಪ್ಲಿಕೇಶನ್ಗಳಲ್ಲಾದ್ರೂ ಡಿಬೌನ್ಸಿಂಗ್ ನಾನು ಯೂಸ್ ಮಾಡೇ ಮಾಡ್ತೀನಿ. ಅದು ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅಂತ ಹೇಳೋದಾದ್ರೆ, ನಾನೇನ್ ಮಾಡ್ತೀನಿ, ಟೈಪ್ ಮಾಡ್ತೀನಿ YOUT ಅಂತ ಟೈಪ್ ಮಾಡಿ ಸ್ಟಾಪ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಕೀ ಪ್ರೆಸ್ ಮಾಡಿ ½ ಸೆಕೆಂಡ್ ನಾನು ಮತ್ತೆ ಕೀ ಪ್ರೆಸ್ ಮಾಡಲೇ ಇಲ್ಲ ಅಂತಂದ್ರೆ ಟಕ್ ಅಂತ ಏನಾಗುತ್ತೆ, ಹಂಗೆ API ಟ್ರಿಗರ್ ಆಗುತ್ತೆ. ಅರ್ಥ ಆಯ್ತಾ? ಇದೇನಾಯ್ತು, ಆಪ್ಟಿಮೈಸ್ ಆಯ್ತು ಅಂದ್ರೆ 5 ಸಲ ಹೋಗುವಂತ ರಿಕ್ವೆಸ್ಟ್ ಬದಲು 1 ಸಲ ಹೋಯ್ತು. ಸೊ ಸಿಂಪಲ್, 1 ಕೋಟಿ ಜನ 5 ಕೋಟಿ ಸಲ ರಿಕ್ವೆಸ್ಟ್ ನ ಕಳ್ಸೋ ಬದಲು ಏನಾಯ್ತು, 1 ಕೋಟಿ ಜನ 1 ಕೋಟಿ ಟೈಮ್ ಏನಾಯ್ತು, ರಿಕ್ವೆಸ್ಟ್ ಸೆಂಡ್ ಆಯ್ತು. ಅರ್ಥ ಆಯ್ತು? ಎಷ್ಟು ಮಟ್ಟಿಗೆ ಆಪ್ಟಿಮೈಸ್ ಆಯ್ತು ಇದು, ಅಲ್ವಾ? ಸೊ ಇವತ್ತು ಟಾಪಿಕ್ ಸರ್ಚ್ ಆಪ್ಟಿಮೈಸೇಷನ್ ಬಗ್ಗೆ, ಅದು ಡಿಬೌನ್ಸ್ ಅನ್ನೋ ಒಂದು ಮೆಥಡ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಫಸ್ಟ್ ಏನ್ ಮಾಡೋಣ, ಒಂದು HTML ಫೈಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದೇ HTML ಫೈಲ್ಗೆ ಒಂದು CSS ಮತ್ತೆ ಜಾವಾಸ್ಕ್ರಿಪ್ಟ್ ಎಲ್ಲ ಒಂದೇ ಫೈಲ್ ಅಲ್ಲೇ ಇನ್ಕ್ಲೂಡ್ ಮಾಡೋಣ ಇವತ್ತು. ಸ್ಟೈಲ್ ಅನ್ನು ಕೊಡ್ತಾ ಇದ್ದೀನಿ, ಬಾಡಿ ಟ್ಯಾಗ್ ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ಬಾಡಿ ಟ್ಯಾಗ್ ನನಗೆ ಏನಾಗಬೇಕು, ಹೈಟ್ ನನಗೇನು 100 VH ಬೇಕು, ಕೊಟ್ಟಿದ್ದೀನಿ. ಅದಾದ್ಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಕಲರ್ ನಂಗೆ ಏನ್ ಬೇಕು, ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಅಂತ ಕೊಟ್ಟಿದ್ದೀನಿ. ಸೊ ನನಗೇನಾಯ್ತು, ಕಂಪ್ಲೀಟ್ ಆಗಿ ನನಗೆ HTML ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ಇದಿಷ್ಟಾಯ್ತು HTML ಬಗ್ಗೆ. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಒಂದು ಇನ್ಪುಟ್ ಟ್ಯಾಗ್, ಇದ್ರ ಜೊತೆಲಿ ಇನ್ನೂ ಒಂದು ಆ್ಯಡ್ ಮಾಡ್ಬೋದು. ಏನು ಅಂತ ಹೇಳಿದ್ರೆ ಡಿಸ್ಪ್ಲೇ ಫ್ಲಕ್ಸ್, ಯಾಕಂದ್ರೆ ಸೆಂಟ್ರಿಗೆ ಬರಬೇಕಲ್ವಾ ನಮಗೆ, ಡಿಸ್ಪ್ಲೇ ಫ್ಲಕ್ಸ್ ಕೊಡ್ತೀನಿ. ಆಮೇಲೆ ನಾನು ಜಸ್ಟಿಫೈ ಕಂಟೆಂಟ್ ಸೆಂಟರ್ ಕೊಡ್ತಾ ಇದ್ದೀನಿ, ಅಲೈನ್ ಐಟಮ್ ಸೆಂಟರ್ ಕೊಡ್ತಾ ಇದ್ದೀನಿ. ಇದಿಷ್ಟಾಯ್ತು. ಇದಾದ್ಮೇಲೆ ಇನ್ಪುಟ್ ಫೀಲ್ಡ್ ಬೇಕು ನನಗೆ. ಇನ್ಪುಟ್ ಯಾವುದು,
ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂತಾನೆ ಇರಲಿ ಸದ್ಯಕ್ಕೆ. ಓಕೆನಾ, ಇದಕ್ಕೆ ನಾನು ಏನು ಮಾಡಿರ್ತೀನಿ, ಒಂದು ID ಕೊಟ್ಟಿರ್ತೀನಿ. ಯಾವುದು ಅಂತ ಹೇಳಿದ್ರೆ ಸರ್ಚ್ ಅಂತ ಕೊಟ್ಟಿರ್ತೀನಿ. ಸರ್ಚ್ ಅಂತ ಒಂದು ID ಕೊಟ್ಟಿದ್ದೀನಿ. ಇದಕ್ಕೆ HTML ಇಷ್ಟ ಆಯಿತು. ಇವಾಗ ನಾನೇನು ಮಾಡ್ತೀನಿ, ಈ ಸರ್ಚನ್ನು ಒಂದು ID ತೊಗೊಂಡು ಬಂದು ನಾನು ಸ್ವಲ್ಪ ಅಪ್ಲಿಕೇಶನ್, ಈಗ ನಾವು ಯಾವುದೋ ಒಂದು ಅಪ್ಲಿಕೇಶನ್ ಮಾಡ್ತಾ ಇದೀವಿ ಅಂತ ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿರ್ಬೇಕಲ್ವಾ. ಸೊ ಆ ರೀಸನಿಂದ ನಾನು ಏನು ಮಾಡ್ತಾ ಇದ್ದೀನಿ, ಒಂದು CSS ಬರೀತಾ ಇದ್ದೀನಿ. ವಿಡ್ತ್ ಕೊಡ್ತೀನಿ ಒಂದು 300 ಪಿಕ್ಸೆಲ್ ಅಂತ. ಅದಾದಮೇಲೆ ಹೈಟ್ ಕೊಡ್ತೀನಿ ಒಂದು 100 ಪಿಕ್ಸೆಲ್ ಅಂತ. ಓಕೆನಾ, 100 ಪಿಕ್ಸೆಲ್ ಜಾಸ್ತಿ ಆಯಿತು, ಒಂದು 60 ಕೊಡೋಣ, 60 ಪಿಕ್ಸೆಲ್ ಆಯಿತು. ಇದಾದಮೇಲೆ ಇದರೊಳಗಡೆ ಫಾಂಟ್ ಸೈಜ್ 30 ಪಿಕ್ಸೆಲ್. ಇದಿಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ, ಬಾಕ್ಸ್ ಶ್ಯಾಡೋ 0 ಸ್ಪೇಸ್ 30 ಪಿಕ್ಸೆಲ್. ಯಾವುದಿದು, ವೈಟ್ ಕೊಟ್ಟರೆ. ಓಕೆ, ಇದಿಷ್ಟು ನನಗೇನಾಯಿತು, HTML ಆಯಿತು, CSS ಮುಗ್ದೋಯ್ತು ನನಗೆ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನು ಜಾವಾ ಸ್ಕ್ರಿಪ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ, ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ ನಾನು ಏನು ಮಾಡ್ತೀನಿ, ಜಾವಾ ಸ್ಕ್ರಿಪ್ಟ್ನ ಬರೀತೀನಿ. ಫಸ್ಟ್ ನನಗೆ ಏನು ಬೇಕೋ, ಸರ್ಚ್ ಎಲಿಮೆಂಟ್, ನಾನು ಏನು ಟೈಪ್ ಮಾಡ್ತಾ ಇರ್ತೀನಿ ಅದು ಬೇಕಲ್ವ ನನಗೆ. ಸೊ ಅದೇ ರೀತಿಯಿಂದ ಒಂದು ವೇರಿಯೇಬಲ್ ತಗೋತಾ ಇದ್ದೀನಿ ಸರ್ಚ್ ಅಂತ. ಏನು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID, ಯಾವುದು ಸರ್ಚ್. ಈಗ ನನಗೆ ಅದರಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ಸಿಕ್ಬಿಡುತ್ತೆ ನನಗೆ. ಓಕೆನಾ, ಈಗ ನನಗೆ ಇದರಲ್ಲಿ ಏನು ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂ ಸಿಕ್ಬಿಡುತ್ತೆ ನನಗೆ. ಇದಾಯಿತು. ಇದಾದಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇದೇ ಒಂದು ಸರ್ಚ್ಗೆ ಈವೆಂಟ್ ಬರಿತೀನಿ. ಏನು ಈವೆಂಟ್ ಅಂತ ಹೇಳೋದಾದರೆ ಆ್ಯಡ್ ಈವೆಂಟ್ ಲಿಸ್ನರ್, ಯಾವುದು ಇನ್ಪುಟ್. ಇದಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಆಸ್ ಅ ಸೆಕೆಂಡ್ ಪ್ಯಾರಾಮೀಟರ್ ನಾನು ಒಂದು ಡಿಬೋನ್ಸ್ ಫಂಕ್ಷನ್ನ ಬರಿತಾ ಇದ್ದೀನಿ. ಡಿಬೋನ್ ಫಂಕ್ಷನ್ ನಾನು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಬಟ್ ಜಸ್ಟ್ ನಾನು ಏನು ಮಾಡ್ತಿದ್ದೀನಿ, ಮುಂದೆ ಮಾಡೋದು ನನಗೆ ಗೊತ್ತು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನಾನು ಡಿಬೋನ್ಸ್ ಫಂಕ್ಷನ್ ತಗೋತಾ ಇದ್ದೀನಿ. ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, 2 ಪ್ಯಾರಾಮೀಟರ್ ನಾನು ಪಾಸ್ ಮಾಡ್ತೀನಿ. ಮೊದಲನೇದು ಫಂಕ್ಷನ್, ಎರಡನೇದೇನೋ ಟೈಮ್ ಡಿಲೇ. ಸೊ ನಂಗೆ ಟೈಮ್ ಡಿಲೇ ಎಷ್ಟು ಬೇಕು, ಮಿನಿಮಮ್ ½ ಸೆಕೆಂಡ್ ಬೇಕು. ನಾನು 500 ಅಂತ ನಾನು ಕಳಿಸ್ತಾ ಇದ್ದೀನಿ. ಮೊದಲನೇದಾಗ ನಂಗೆ ಏನು ಬೇಕು, ಒಂದು ಫಂಕ್ಷನ್ ಅನ್ನು ಟ್ರಿಗರ್ ಮಾಡ್ತೀನಿ. ಯಾವುದಾದ್ರು ಫಂಕ್ಷನ್ ಅಂತ ಹೇಳೋದಾದ್ರೆ ಹ್ಯಾಂಡಲ್ ಸರ್ಚ್ ಅನ್ನೋದೊಂದು ಫಂಕ್ಷನ್ ನಾನು ಏನು ಮಾಡ್ತಾ ಇದ್ದೀನಿ, ಟ್ರಿಗರ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಈ ಸರ್ಚ್ ಅನ್ನೋ ಫಂಕ್ಷನ್ ಒಳಗಡೆ ನಾನು ಏನು ಪಾಸ್ ಮಾಡ್ಬೋದು, ಸರ್ಚ್ ಡಾಟ್ ವ್ಯಾಲ್ಯೂ ಬೇಕಾದರೂ ಪಾಸ್ ಮಾಡ್ಬೋದು, ಇಲ್ಲ ಜಸ್ಟ್ ಹ್ಯಾಂಡಲ್ ಸರ್ಚ್ ಅಂತ ನಾನು ಪಾಸ್ ಮಾಡಿರ್ತೀನಿ. ಇದಿಷ್ಟ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಾವು 2 ಫಂಕ್ಷನ್ನ ಇಂಪ್ಲಿಮೆಂಟ್ ಮಾಡಬೇಕು. ಮೊದಲೇದು ಡಿಬೋನ್ಸ್ ಫಂಕ್ಷನ್, ಎರಡನೇದು ಹ್ಯಾಂಡಲ್ ಸರ್ಚ್. ಹ್ಯಾಂಡಲ್ ಸರ್ಚಲ್ಲಿ ಏನಾಗುತ್ತೆ, ನಮಗೆ ಫೈನಲ್ ಆಗಿ ಕಾಲ್ ಆಗಬೇಕಾಗಿರೋಂಥದ್ದು ಅಂದರೆ ನಾನು ಯಾವಾಗ ಟೈಪಿಂಗ್ ಸ್ಟಾಪ್ ಮಾಡ್ತೀನಿ ಅವಾಗ ಈ ಫಂಕ್ಷನ್ ಟ್ರಿಗರ್ ಆಗಬೇಕು. ಬಟ್ ಟೈಪಿಂಗ್ ಸ್ಟಾಪ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದು ಅದು ಡಿಬೋನ್ಸು. ಎರಡು ಅರ್ಥ ಮಾಡ್ಕೋಬೇಕು. ಒಂದು ಚೆಕ್ ಮಾಡ್ತಾನೇ ಇರುತ್ತೆ, ಟೈಪ್ ಸ್ಟಾಪ್ ಆಗಿದೆ, ನಾವು ಕೀ ಪ್ರೆಸ್ ಮಾಡೋದು ಸ್ಟಾಪ್ ಆಗಿದೆ, ಅದನ್ನು ಚೆಕ್ ಮಾಡೋದು ಡಿಬೋನ್ಸ್ ಫಂಕ್ಷನ್. ಸ್ಟಾಪ್ ಆದಮೇಲೆ ಡಿಲೇ ತಗೊಂಡು ಟ್ರಿಗರ್ ಆಗಬೇಕಾಗಿರೋದು ಯಾವುದು, ಹ್ಯಾಂಡಲ್ ಸರ್ಚ್ ಅನ್ನೋದು. ಸೊ ಫಸ್ಟ್ ನಾನು ಏನು ಮಾಡ್ತಿದ್ದೀನಿ, ಹ್ಯಾಂಡಲ್ ಸರ್ಚ್ ಅನ್ನೋದನ್ನು ನಾನು ಫಂಕ್ಷನ್ನ ಬರ್ಕೋತಾ ಇದ್ದೀನಿ. ಕಾನ್ಸ್ಟ್ ಹ್ಯಾಂಡಲ್ ಸರ್ಚ್ ಒಂದು ಯಾರೋ ಫಂಕ್ಷನ್ ತಗೋತಾ ಇದ್ದೀನಿ. ಏನು, ಕನ್ಸೋಲ್ ಡಾಟ್ ಲಾಗ್, ಯಾವುದು ಸರ್ಚ್ ಡಾಟ್ ವ್ಯಾಲ್ಯೂ ಅಷ್ಟೇ. ಸೊ ಇದು ಸರ್ಚ್ ಡಾಟ್ ವ್ಯಾಲ್ಯೂ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಯಾವುದು API ಇಲ್ಲ. ಸೊ ಆ ರೀಸನ್ ನಾನು ಫಂಕ್ಷನ್ ಟ್ರಿಗರ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಂಕ್ಷನ್ ಟ್ರಿಗರ್ ಮಾಡ್ತಾ ಇದ್ದೀನಿ ಇನ್ ದಿ ಸೆನ್ಸ್ ಅಲ್ಲಿ API ಈ ಫಂಕ್ಷನ್ ಒಳಗೆ ನಾನು API ಬರೋದ್ರೆ API ಟ್ರಿಗರ್ ಆಗುತ್ತೆ ಅಷ್ಟೇ. ಎರಡನೇದಾಗ ನಂಗೆ ಏನು ಬೇಕು, ಒಂದು ಡಿಬೋನ್ಸ್ ಫಂಕ್ಷನ್. ಸೊ ಅದಕ್ಕೂ ನಾನು ಏನು ಮಾಡ್ತಿದ್ದೀನಿ, ಒಂದು ಕಾನ್ಸ್ಟ್ ಒಂದು ಏನು ಆರೋ ಫಂಕ್ಷನ್ನ ಬರ್ಕೋತಾ ಇದ್ದೀನಿ. ಡಿಬೋನ್ಸ್ ಇಸ್ ಈಕ್ವಲ್ ಟು ಇದು 2 ಪ್ಯಾರಾಮೀಟರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಮೊದಲನೇದು ಒಂದು ಫಂಕ್ಷನ್, ಎರಡನೇದು ಡಿಲೇ. ಅರ್ಥ ಆಯ್ತಾ, ಫಂಕ್ಷನ್ ಎರಡನೇದು ಅದು ಡಿಲೇ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದ್ರೊಳಗಡೆ ಒಂದು ಟೈಮರ್ ತಗೋತೀನಿ. ಲೆಟ್ ಟೈಮರ್. ಓಕೆನಾ, ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ರಿಟರ್ನ್ ನನಗೇನು ಒಂದು ಆರೋ ಫಂಕ್ಷನ್. ಸೊ ಈ ಆರೋ ಫಂಕ್ಷನ್ ಒಳಗಡೆ ನಾನೇನು ಮಾಡ್ತಾ ಇದ್ದೀನಿ, ಫಸ್ಟು ಟೈಮರ್ ಏನಿದೆ ಫಸ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕ್ಲಿಯರ್ ಟೈಮ್ ಔಟ್ ಅಂತ ಒಂದಿದೆ, ಆಯ್ತಾ, ಮೆಥಡ್. ಸೊ ಅದರೊಳಗಡೆ ನಾನು ಏನು ಮಾಡ್ತಾ ಇದ್ದೀನಿ, ಟೈಮರ್ನ ಪಾಸ್ ಮಾಡ್ತೀನಿ. ಆಯ್ತಾ, ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಟೈಮರ್ಗೆ ಸೆಟ್ ಟೈಮ್ ಔಟ್ನ ಅಸೈನ್ ಮಾಡ್ತಾ ಇದ್ದೀನಿ. ಸೆಟ್ ಟೈಮ್ ಔಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ, ಸೆಟ್ ಟೈಮ್ ಔಟು 2 ಪ್ಯಾರಾಮೀಟರ್, ಮೊದಲನೇದು ಫಂಕ್ಷನ್, ಎರಡನೇದು ಡಿಲೇ. ಸೊ ಎರಡನೇ ಡಿಲೇ ಯಾವುದೋ, ನಾನು ಇಲ್ಲಿ ಏನು ಡಿಲೇ ಕೊಡ್ತಾ ಇದ್ದೀನಿ ಆ ವ್ಯಾಲ್ಯೂ ತಗೋಬೇಕು ನನಗೆ. ಸೊ ಡಿಲೇ
ಮೊದಲನೇದು ಫಂಕ್ಷನ್ ಬೇಕು ನನಗೆ. ಸೊ ಫಂಕ್ಷನ್ ಪಾಸ್ ಮಾಡ್ತಾ ಇದ್ದೀನಿ. ಇದಿಷ್ಟ ಆಯ್ತಾ? ಈಗ ನಾನು ಏನು ಮಾಡ್ತಾ ಇದ್ದೀನಿ, ಔಟ್ಪುಟ್ನ ಚೆಕ್ ಮಾಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ. ಇಲ್ಲ ಆಲ್ರೆಡಿ ನಮ್ಗೆ ಎರರ್ ತೋರಿಸ್ತಾ ಇದೆ. ಏನು? ಕೆನಾಟ್ ಆಕ್ಸೆಸ್ ಡಿಬೌನ್ಸ್ ಬಿಫೋರ್ ಇನಿಷಿಯಲೈಸಿಂಗ್. ಹೌದು, ಇಲ್ಲಿ ಡಿಬೌನ್ಸ್ ಅನ್ನೋದು ನಾವಿಲ್ಲಿ ಯೂಸ್ ಮಾಡಿದ್ದೀವಿ, ಬಟ್ ಇನಿಷಿಯಲೈಸ್ ಮಾಡೋದಕ್ಕೆ ಮುಂಚೆನೇ ನಾವೇನು ಮಾಡ್ತಾ ಇದೀವಿ, ಇನಿಷಿಯಲೈಸ್ ಆಗ್ತಾ ಇರೋದು ಇಲ್ಲಿ, ಬಟ್ ಯೂಸ್ ಆಗ್ತಾ ಇರೋದು ಇಲ್ಲಿ. ಸೊ ಆ ರೀಸನ್ ಇಂದ ಫಸ್ಟ್ ನಾವೇನು ಮಾಡೋಣ, ಇದನ್ನ ಲಿಫ್ಟ್ ಮಾಡೋಣ. ಅದಾದ್ಮೇಲೆ ಹ್ಯಾಂಡಲ್ ಸರ್ಚ್ಗೂ ಕೂಡ ಬರ್ತಾ ಇದೆ, ಅದನ್ನು ನಾವೇನು ಮಾಡೋಣ, ಲಿಫ್ಟ್ ಮಾಡೋಣ ಮೇಲ್ಗಡೆ. ಸೊ ಇದಿಷ್ಟು ಆಯಿತು. ಇದಿಷ್ಟ ಆದಮೇಲೆ ವರ್ಕ್ ಆಗ್ತಿದೆ ನೋಡೋಣ. ನಾನೇನು ಮಾಡ್ತೀನಿ, ಯೂಟ್ಯೂಬ್. ಓಕೆ, ಸೊ ನಾನಿಲ್ಲಿ ಕ್ಲಿಕ್ ಮಾಡಿರೋದು ಪ್ರೆಸ್ ಮಾಡಿರೋದು 4 ಇವೆಂಟ್, 4 ಕೀ ಪ್ರೆಸ್ ಇವೆಂಟ್ನ ಟ್ರಿಗರ್ ಮಾಡಿದ್ದೀನಿ. ಬಟ್ ನನಗೆ ಕಾಲ್ ಆಗಿರೋದು ಯಾವಾಗ, ಒಂದೇ ಸಲ. ಸೊ ಇನ್ನೊಂದ್ಸಲ ನೋಡ್ಬೋದು. ಇದನ್ನಷ್ಟು ಫುಲ್ ಕ್ಲಿಯರ್ ಮಾಡ್ತೀನಿ, ರಿಫ್ರೆಶ್ ಮಾಡ್ತೀನಿ ಪೇಜ್ನ. ಓಕೆನಾ? ಕ್ಲಿಯರ್ ಮಾಡ್ತಾ ಇದ್ದೀನಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಟೈಪ್ ಮಾಡ್ತೀನಿ YOUTUVE. ನಾನು ಇಷ್ಟು ಕೀವರ್ಡ್ನ ಟೈಪ್ ಮಾಡಿದ ಮೇಲೆ ಒಂದೇ ಸಲ ನಂಗೆ ಏನಾಗಿರೋದು, ಟ್ರಿಗರ್ ಆಗಿರೋದು. ಸೊ ನಾನು ಈ ತರ ಒಂದು ಫಂಕ್ಷನಾಲಿಟಿ ಬರೀತೀನಿ ಅಂದ್ರೆ ಏನಾಗುತ್ತೆ, ಅಪ್ಲಿಕೇಶನ್ ಆಪ್ಟಿಮೈಸ್ ಆಗುತ್ತೆ. ನಾನು ಇಲ್ಲಿ ಏನು ಮಾಡಿದ್ದೀನಿ, ಸಿಂಪಲ್ ಆಗಿ ಒಂದು ಹ್ಯಾಂಡಲ್ ಸರ್ಚ್ ಫಂಕ್ಷನ್ ಬರೆದಿದ್ದೀನಿ. ಇದ್ರಲ್ಲಿ ನಾನು API ನ ಟ್ರಿಗರ್ ಮಾಡ್ಬೋದು. ಈಗ ಗೂಗಲ್ ಸರ್ಚಲ್ಲೂ ಆಗ್ತಿರೋದು ಇದೇನೆ. ಇಲ್ಲೊಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ API ಟ್ರಿಗರ್ ಆಗ್ತಾ ಇರುತ್ತೆ ಅಷ್ಟೇನೆ. ಸೊ ನಾನೇನು ಮಾಡಿದ್ದೀನಿ, ಒಂದು ಇವೆಂಟ್ ಬರ್ಕೊಂಡು ಡಿಬೌನ್ಸ್ ಫಂಕ್ಷನ್ ಪಾಸ್ ಮಾಡಿದ್ದೀನಿ. ಡಿಬೌನ್ಸ್ ಅಂತಂದ್ರೆ ಅದು 2 ಪ್ಯಾರಾಮೀಟರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಒಂದು ಸರ್ಚ್ ಯಾವುದು ಟ್ರಿಗರ್ ಆಗಬೇಕು ಅದು ಫಂಕ್ಷನ್, ಎರಡನೇದು ಡಿಲೇ, ನನಗೆ ಎಷ್ಟು ಸೆಕೆಂಡ್ಸ್ ಡಿಲೇ ಆದ್ಮೇಲೆ ಬೇಕು ಅನ್ನೋದು. ಸೊ ಡಿಬೌನ್ಸ್ ಫಂಕ್ಷನ್ ಅಲ್ಲಿ ಏನಿದೆ, ಇಲ್ಲಿ ಪ್ಯಾರಾಮೀಟರ್ 2 ತಗೊಂಡಿದ್ದೀನಿ. ಅಂದ್ರೆ ಒಂದು ಫಂಕ್ಷನ್, ಒಂದು ಡಿಲೇ. ಮೊದಲನೇದಾಗಿ ಟೈಮರ್ ಇದೆ, ಆ ಟೈಮರ್ ನಾನು ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ, ಯಾವುದೇ ವ್ಯಾಲ್ಯೂ ಅಸೈನ್ ಮಾಡಿಲ್ಲ. ಎರಡನೇದಾಗಿ ಏನ್ ಮಾಡ್ತೀನಿ, ಈ ಟೈಮರ್ ರಿಟರ್ನ್ ಮಾಡ್ತಾ ಇದ್ದೀನಿ, ಯಾವ್ದನ್ನ ಇನಿಷಿಯಲಿ ಕ್ಲಿಯರ್ ಟೈಮ್ ಔಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಟೈಮರ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಫಂಕ್ಷನ್ ಸೆಟ್ ಟೈಮ್ ಔಟ್ ಆದ್ಮೇಲೆ ಟೈಮರ್ ಒಳಗಡೆ ಬಾ ಅಂತ ನಾನು ಏನ್ ಮಾಡ್ತಿದ್ದೀನಿ, ಕಾಲ್ ಮಾಡ್ತಿದ್ದೀನಿ ಅಷ್ಟೇನೆ. ನಾನು ಯಾವಾಗ ಈ ಒಂದು ಈವೆಂಟ್ ನ ಸ್ಟಾಪ್ ಮಾಡ್ತೀನಿ ಟ್ರಿಗರ್ ಮಾಡೋದು, ಅವಾಗ ಏನಾಗುತ್ತೆ, ನನಗೆ ಈ ಫಂಕ್ಷನ್ ಒಳಗಡೆ ಎಂಟ್ರಿ ಸಿಗುತ್ತೆ, ಅವಾಗ ಈ ಫಂಕ್ಷನ್ ಟ್ರಿಗರ್ ಆಗುತ್ತೆ. ಅಷ್ಟೇನೆ ಆಗ್ತಾ ಇರೋದು. ಸೊ ನಾನು ಪ್ರತಿ ಸಲ ಒಂದು 10 ಸಲ ಕೀ ಪ್ರೆಸ್ ಮಾಡಿದಾಗ 10 ಸಲ ಹೋಗಿ ರಿಕ್ವೆಸ್ಟ್ನ ತಗೊಂಡೋಗಿ ರೆಸ್ಪಾನ್ಸ್ನ ತಗೋಬರೋ ಬದಲು ನಾನು ಯಾವಾಗ ಸ್ಟಾಪ್ ಮಾಡ್ತೀನಿ ಅವಾಗಲೇ ನನಗೆ ರಿಕ್ವೆಸ್ಟ್ ಹೋಗ್ಬೇಕು, ಅವಾಗ ಮಾತ್ರ ನನಗೆ ರೆಸ್ಪಾನ್ಸ್ ಬರಬೇಕು. ಇದರಿಂದ ಏನಾಗುತ್ತೆ, ಅಪ್ಲಿಕೇಶನ್ ಆಪ್ಟಿಮೈಸ್ ಆಗುತ್ತೆ. ಸೊ ಎಲ್ಲೇ ನೋಡಿ, ಸರ್ಚ್ ಅನ್ನೋದು ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲಿ, ಪ್ರತಿಯೊಂದು ವೆಬ್ಸೈಟ್, ಈವನ್ ನೀವು OTT ಪ್ಲಾಟ್ಫಾರ್ಮ್ ನೋಡ್ಬೋದು ಅಥವಾ ಇ-ಕಾಮರ್ಸ್ ಅಪ್ಲಿಕೇಶನ್ ನೋಡ್ಬೋದು, ಎಲ್ಲೇ ನೋಡಿದ್ರು ನೀವು ನಿಮಗೆ ಸರ್ಚ್ನ ಫಂಕ್ಷನಾಲಿಟಿ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸೊ ನಾವೇನ್ ಮಾಡ್ಬೋದು, ಈ ತರ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ಈ ತರ ಒಂದು ಏನು ಆಪ್ಟಿಮೈಸ್ನ ಮಾಡಿದ್ರೆ ಕೋಡ್ ಏನಾಗುತ್ತೆ, ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಇವಾಗ ಇದೇ ರೀತಿ ಒಂದು ಏನು ಆಪ್ಟಿಮೈಸೇಷನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಗೂಗಲ್ ಅಲ್ಲಿ ಇನ್ನೂ ಕೂಡ ಆ ಒಂದು ಟ್ರೆಂಡ್ ಇದೆ. ಅಂದ್ರೆ ಪ್ರತಿಯೊಂದು ಕೀ ಪ್ರೆಸ್ ಅಲ್ಲಿ ಏನಾಗ್ತಾ ಇದೆ, ಪ್ರತಿ ಸಲ ರಿಕ್ವೆಸ್ಟ್ ತಗೊಂಡೋಗಿ ರೆಸ್ಪಾನ್ಸ್ ತಗೋಬರೋದು, ರಿಕ್ವೆಸ್ಟ್ ತಗೊಂಡೋಗಿ ರೆಸ್ಪಾನ್ಸ್ ತಗೋಬರೋದು, ಆ ಥರ ಆಗ್ತಾ ಇದೆ. ಅದು ಇನ್ನೂ ಆಪ್ಟಿಮೈಸ್ ಮಾಡ್ಬೋದು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.